ವಿಧಾನಸೌಧದ ಸಚಿವರ ಕಚೇರಿಯಲ್ಲಿ ಚಿನ್ನ ಮತ್ತು ಹಣ ಕಳ್ಳತನ ಪ್ರಕರಣ. ಈ ಪ್ರಕರಣದ ಬಗ್ಗೆ ತನಿಖೆಗೆ ಆದೇಶವನ್ನ ಮಾಡಲಾಗಿದೆ ಅಂತ ಹೇಳಿ ಬೆಂಗಳೂರಿನಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ವಿಧಾನಸೌಧ ಗೇಟ್ನಿಂದ ಬ್ಯಾಗ್ ಹೇಗೆ ಒಳಗಡೆ ಹೋಯಿತು, ಯಾವ ಗೇಟ್ನಿಂದ ಒಳಗಡೆ ಹೋಯಿತು ಅನ್ನೋದು ಮುಖ್ಯ ಆಗುತ್ತೆ. ಒಬ್ಬ ಸಚಿವರ ಕೊಠಡಿಯವರೆಗೂ ಕೂಡ ಬ್ಯಾಗ್ ಹೋಗುತ್ತೆ ಅಂದ್ರೆ ಹೇಗೆ, ಅದು ಯಾರಿಗೂ ಗೊತ್ತಾಗದೆ ಹೋಗುತ್ತೆ ಅಂದ್ರೆ ಹೇಗೆ, ಪತ್ತೆ ಮಾಡುವುದಕ್ಕೆ ಜಂಟಿ ಪೊಲೀಸ್ ಆಯುಕ್ತರಿಗೆ ಸೂಚನೆಯನ್ನ ಕೊಟ್ಟಿದ್ದೇನೆ ಅಂತ ಪರಮೇಶ್ವರ್ ಅವರು ಮಾತನಾಡಿದ್ದಾರೆ. ನವೀನ್ ಎಂಬಾತ ವಿಧಾನಸೌಧಕ್ಕೆ ಒಂದು ಕೈಚೀಲವನ್ನ ತೆಗೆದುಕೊಂಡು ಹೋಗಿದ್ದ. ಅದರಲ್ಲಿ ಹಣ ಇತ್ತು, ಚಿನ್ನ ಇತ್ತು, ಅದನ್ನ ಕಳ್ಳತನ ಮಾಡಲಾಗಿತ್ತು. ಅದಾದ್ಮೇಲೆ ಕಳ್ಳತನ ಮಾಡಿದವರು ಯಾರು ಅನ್ನೋದ್ರ ಬಗ್ಗೆಯೂ ಕೂಡ ಗೊತ್ತಾಗಿತ್ತು. ಆದ್ರೆ ಈ ಹಣ ವಿಧಾನಸೌಧದ ಒಳಗಡೆ ಹೋಗಿದ್ದು ಹೇಗೆ ಅನ್ನೋದ್ರ ಬಗ್ಗೆ ತನಿಖೆ ಮಾಡ್ತೀವಿ ಅಂತ ಗೃಹ ಸಚಿವರು ಹೇಳಿದ್ದಾರೆ. ಫಸ್ಟ್ ಆಫ್ ಆಲ್ ಗೇಟ್ನಿಂದ ಒಳಗಡೆ ಆ ಬ್ಯಾಗ್ ಹೆಂಗೋಯ್ತು ಅನ್ನೋದು ನನ್ನ ಕನ್ಸರ್ನ್. ಅದಕ್ಕಾಗಿ ನಾನು ಈಗಾಗಲೇ ತನಿಖೆ ಆರ್ಡರ್ ಮಾಡಿದ್ದೀನಿ. ಯಾವ ರೀತಿ ಬ್ಯಾಗು ಯಾವ ಗೇಟ್ನಲ್ಲೇ ಎಂಟ್ರಿ ಆಯಿತು ಮತ್ತು ಅವರು ಅಲ್ಲಿವರೆಗೂ ಒಬ್ಬ ಸಚಿವರ ಕಚೇರಿವರೆಗೂ ಬ್ಯಾಗ್ ಹೋಗುತ್ತೆ ಅಂದರೆ ಅನ್ನೋಟಿಸ್ಡ್, ಅದು ಹೆಂಗಾಗಿದೆ ಅನ್ನೋದನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿದ್ದೀನಿ. ಅದು ಇವತ್ತು ನಾಳೆ ಅವರು ನನಗೆ ಹೇಳಿದರು, ಯಾರಿಗೆ ಕೊಡೋದಿತ್ತು ಎಲ್ಲ ನಾನು ಈಗಾಗಲೇ ಕಮಿಷನರ್ಗೂ ಹೇಳಿ, ಜಾಯಿಂಟ್ ಕಮಿಷನರು ಅವರು ಜವಾಬ್ದಾರಿ ತೊಗೊಂಡಿದ್ದಾರೆ. ಅದನ್ನು ಪತ್ತೆ ಹಚ್ತೀವಿ. ಯಾಕೆಂದರೆ ಅವರು ಕಳ್ಳತನ ಆಗಿರೋದು ಸೆಕೆಂಡ್ರಿ. ಆದರೆ ಅದು ಬ್ಯಾಗೇ ಹೆಂಗೆ ಬಂತು ವಿಧಾನಸೌಧದ ಒಳಗಡೆ ಅನ್ನೋಟಿಸ್ ಆಗಿ ಅಂತೇಳಿ, ಈಗ ನಮ್ಮ ಹತ್ರ ಅಲ್ಲೆಲ್ಲ CCTV ಕ್ಯಾಮ್ರಾಸ್ ಎಲ್ಲ ಇದೆ ಅಲ್ವಾ, ಅದರಲ್ಲೇ ಈಗ ಅವನು ಯಾರು ತೊಗೊಂಡೋಗಿದ್ದಾನೆ ಅವನು ಸಿಕ್ಕಿರೋದು, ನವೀನ್ ಅಂತ ಒಬ್ಬ ವ್ಯಕ್ತಿ. ಬಟ್ ಒಳಗಡೆ ಬಂದಿದ್ದು ಹೇಗೆ ಅನ್ನೋದನ್ನು ಪತ್ತೆ ಹಚ್ಚಿ ಅದು ಯಾಕೆ ತಂದರು ಏನು ಅದೆಲ್ಲ ತನಿಖೆ ಮಾಡ್ತೀವಿ. ಫಸ್ಟ್ ಆಫ್ ಆಲ್